ಪರಿಚಯಸ್ಥರು. ಈ ಚುನಾವಣೆ ಏನಾಗುತ್ತೆ ಅನ್ನೋ ಭಾವನೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಂದು ಹೊಸ ತಿರುವಿನ ಬಗ್ಗೆ ಜನ ಯೋಚನೆ ಮಾಡ್ತಾ ಇದ್ದಾರೆ. ಈ ಚುನಾವಣೆ ಇಷ್ಟೊಂದು ಮಹತ್ತರ ಪಡೆದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೂ ಒಂದು ಪ್ರತಿಷ್ಠಿತೆಯ ಚುನಾವಣೆ ಆಗಿದೆ. ಈ ಚುನಾವಣೆನ ನಾವು ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಇದೆ. ನಾವು ಗೆಲ್ಲೇಬೇಕು ಈ ಚುನಾವಣೆನ. ಕಾರಣ, ಸರ್ಕಾರವನ್ನು 3 ವರ್ಷಗಳ ಕಾಲ ನಡೆಸಿದ್ದೇವೆ. ನಮ್ಮ ಶಾಸಕರು ಹೇಳ್ದಂಗೆ ನಾವು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಒಂದಾದಂಥ ಆರ್ಥಿಕ ಸಫಲತೆಯನ್ನು, ಪ್ರತಿಯೊಬ್ಬ ಮನುಷ್ಯನ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕೆ, ಅವನ ವೈಯಕ್ತಿಕವಾಗಿರ್ತಕ್ಕಂಥ ಆದಾಯವನ್ನು ಹೆಚ್ಚಿಸಲಿಕ್ಕೆ ಈ ಗ್ಯಾರಂಟಿ ಒಂದು ಕೆಲಸ ಮಾಡಿದೆ ಅಂತಕ್ಕಂಥದ್ದು ಎಲ್ಲ ಕಡೆ ಪ್ರಚಲಿತವಾಗಿರ್ತಕ್ಕಂಥ ಅಂಶ. ಈ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆ ಜೊತೆಯಲ್ಲಿ ಇವತ್ತು ನಮ್ಮ ಸಿದ್ದರಾಮಣ್ಣವರ ಸರ್ಕಾರ ಈ 3 ವರ್ಷಗಳ ಅವಧಿನಲ್ಲಿ ಏನು ಮಾಡಿದೆ, ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಅಂತಕ್ಕಂಥದ್ದು ಒಂದು ಇವತ್ತು ಪರೀಕ್ಷೆಯ ಕಾಲ ಕೂಡ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇವ್ರು ಹೇಳ್ತಾರೆ, BJPಯವರು ಸಿದ್ದರಾಮಣ್ಣನ ಸರ್ಕಾರನ ಟೀಕೆ ಮಾಡ್ತಕ್ಕಂಥದ್ದು ಇನ್ಯಾವುದರಲ್ಲೂ ಟೀಕೆ ಮಾಡೋದಿಲ್ಲ. ಅವರು ಒಂದು ಸಾಲ ಮಾಡಿದ್ದಾರೆ, ಮತ್ತೊಂದು ಇವರಲ್ಲಿ ಸಾಮರಸ್ಯ ಇಲ್ಲ, ಈ ರೀತಿ ಸಾಲದ ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದಾರೆ, ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ ಅಂತಕ್ಕಂಥ ಆಪಾದನೆಯನ್ನು ಎಲ್ಲ ಕಡೆ ಮಾಡಿ ಸರ್ಕಾರ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿದೆ ಅಂತಕ್ಕಂಥ ಮಾತನ್ನು ಇವರು BJP ಪಕ್ಷದವರು ಸತತವಾಗಿ ಎಲ್ಲ ಕಡೆ ಟೀಕೆಯನ್ನು ಮಾಡ್ತಾರೆ. ನಾನು ಇದಕ್ಕೆ ಸಮರ್ಥನೆಯನ್ನು ಕೊಡ್ತೇನೆ. ಇವತ್ತು 3 ಬಜೆಟನ್ನು ಈ ಸರ್ಕಾರ ಬಂದ ಮೇಲೆ ಮಂಡಿಸಿದಂಥ ಸಂದರ್ಭದಲ್ಲಿ ಇವತ್ತು ನಾವೇ ರೂಪಿಸಿಕೊಂಡಿರ್ತಕ್ಕಂಥ ಫೈನಾನ್ಷಿಯಲ್ ಡಿಫಿಕಲ್ಟ್ಸ್ ಏನು ಒಂದು ನಿಯಮಾವಳಿ ಇದೆ, ಅಲ್ಲ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನಿದೆ, ಅದನ್ನು ನಾವು ಎಂದೂ ಉಲ್ಲಂಘನೆ ಮಾಡಿಲ್ಲ. ಅದರ ಅಡಿನಲ್ಲೇ ನಾವು ರಾಜ್ಯವನ್ನು ಆಳ್ತಾ ಇದ್ದೀವಿ. ಹಾಗಾದರೆ ನಾವು ಹಣಕಾಸಿನಲ್ಲಿ ಯಾವ ರೀತಿ ಅದನ್ನು ನೀವು ಕೇಳ್ಬೋದಲ್ಲ, ನಿಮ್ಗೆ ಹಕ್ಕಿದೆ. ನೀವು ಹಣಕಾಸನ್ನು ನಿಯಮಾವಳಿಯನ್ನು ಬಿಟ್ಟು ಧಿಕ್ಕರಿಸಿ ನೀವು ಹೋಗ್ತಾ ಇದ್ದೀರಿ, ನಿಯಮಾವಳಿಯನ್ನು ಬಿಟ್ಟಿದ್ದೀರಿ. ನೀವು ನಿಯಮಾವಳಿ ಪ್ರಕಾರ ನಿಮ್ಮ ಹಣಕಾಸಿನ ವ್ಯವಸ್ಥೆ ಇಲ್ಲ ಅಂತೇಳಿ ನೀವು ಸಾಬೀತು ಮಾಡೋಕ್ಕಾಗಲ್ಲ. ಸುಮ್ಮನೆ ಅಭಿವೃದ್ಧಿಯ ಕೆಲಸ ಆಗಿಲ್ಲ, ಸಾಲ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದನ್ನು ಯಾವ ಕೆಲಸ ನಿಂತಿದ್ದಾವೆ? ಇವರಿಗೆ ವೈಯಕ್ತಿಕವಾದಂಥ ಶಾಸಕರಿಗೆ ಕೊಡ್ತಕ್ಕಂಥ ಅನುದಾನದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು, ಅದಕ್ಕೆ ಕಾರಣ ಇದೆ. ಹಿಂದೆ ಬೊಮ್ಮಾಯಿಯವರು ಈ ಸರ್ಕಾರನ ಬಿಟ್ಟೋಗಂಥ ಕಾಲದಲ್ಲಿ 1,24,000 ಕೋಟಿ ಸಾಲವನ್ನು ಬಿಟ್ಟೋಗಿದ್ದಾರೆ. ಇನ್ನು ಅವರು ಮಂಜೂರು ಮಾಡಿದಂಥ ಕಾಮಗಾರಿಗಳ ಸಂಖ್ಯೆ 2 ಲಕ್ಷ ಕೋಟಿಗೂ ಮೀರುತ್ತೆ. ಅವೆಲ್ಲ ಕಾಮಗಾರಿಗಳನ್ನು ನಡೆಸೋದರ ಜೊತೆಗೆ ಇವರು ಬಿಟ್ಟೋಗಿರ್ತಕ್ಕಂಥ ಸಾಲವನ್ನು ಸಹಿತ ನಾವು ತೀರಿಸಬೇಕಲ್ಲ. ಆ ದೃಷ್ಟಿನಲ್ಲಿ ಸ್ವಲ್ಪ ಗುತ್ತಿಗೆದಾರರಿಗೆ, ಕಾಂಟ್ರಾಕ್ಟರ್ಗಳಿಗೆ, ಇವರಿಗೆ ಹಣವನ್ನು ಕೊಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಮಾನದಂಡವನ್ನು ಅನುಸರಿಸಿರ್ಬೋದೇ ಹೊರತು ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಿಂತಿಲ್ಲ. ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಪಷ್ಟವಾಗಿ ನಡೀತಾ ಇದ್ದಾವೆ. ಇವರು ಇದನ್ನು ಎಲ್ಲೋ ಒಂದು ಕಡೆ ಆ ಭಾವನೆಯನ್ನು ಹೇಳ್ತಾ ಇರ್ತಕ್ಕಂಥ ದೃಷ್ಟಿಯನ್ನು ನೋಡಿದರೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವರು ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಆಗಿದ್ರೆ, ಡಿಸಿಪ್ಲಿನ್ ತಪ್ಪಿದ್ರೆ, ಇಂಥದ್ರಲ್ಲಿ ನೀವು ತಪ್ಪಿದ್ದೀರಿ ಅಂತಕ್ಕಂಥದ್ದನ್ನು ಹೇಳಬೇಕು. ಇವತ್ತು ನಮ್ಮ ಸಿದ್ದರಾಮಣ್ಣವರ ಸರ್ಕಾರ 4,47,000 ಕೋಟಿ ರೂಪಾಯಿ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಮಂಡನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವೂ ನಿಯಮಾವಳಿ ಪ್ರಕಾರ ಇದ್ದಾವೆ. ಯಾವ ರೀತಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇದೆ ಅದರ ಒಳಗಿದೆ. ಎಲ್ಲ ಕಡೆ ನೀವು ಅರ್ಥ ಮಾಡ್ಕೋಬೇಕು.
ಸಿದ್ದರಾಮಣ್ಣ ಸಾಲದ ಸಿದ್ದರಾಮಣ್ಣ, ಸಾಲ ಮಾಡ್ತಾನೆ ಸಿದ್ದರಾಮಣ್ಣ, ಬರೀ ಸಾಲದಲ್ಲಿ ನಾವು ಇವತ್ತು ಕೈ ತೊಳಿಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರಲ್ಲ. ನಾವು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಸಾಲ ಏನು, ಇವತ್ತು ನಾವು 1,32,000 ಕೋಟಿ ಸಾಲ ಮಾಡಿದ್ದೇವೆ. ನಾವು ನಮ್ಮ ನಿಯಮಾವಳಿ ಪ್ರಕಾರ ತೆಗೆದುಕೊಂಡಿದ್ದೇವೆ. ನಮಗೆ ಎಷ್ಟು % ಸಾಲ ಮಾಡಬೇಕು ಅಂತಕ್ಕಂಥ ಡಿಸಿಪ್ಲಿನ್ ಇದೆ, ಆ ನಿಯಮಾವಳಿ ಪ್ರಕಾರ ಇದ್ದೇವೆ. ನಾವು ಹೆಚ್ಚಿಗೆ ಸಾಲ ಮಾಡಿಲ್ಲ. ಅದೇ ಹೆಚ್ಚಿಗೆ ಸಾಲ ಮಾಡಿರ್ತಕ್ಕಂಥವರು ನರೇಂದ್ರ ಮೋದಿ ಅವರು ಡಿಸಿಪ್ಲಿನ್ ಮರೆತು ಅವರು ಸಾಲ ಮಾಡಿದ್ದಾರೆ. 2,18,000 ಕೋಟಿ ಈ ದೇಶದಲ್ಲಿ ಸಾಲ ಮಾಡಿದ್ದಾರೆ. ಅವರು ಎಷ್ಟು % ಮುಂದೆ ಹೋಗಿದ್ದಾರೆ, ಎಷ್ಟು ಇನ್ಡಿಸಿಪ್ಲಿನ್ ಆಗಿ ಅವರು ಸಾಲವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ನಾವೊಬ್ಬರೇ ಡಿಸಿಪ್ಲಿನ್ ಆಗಿ ಸಾಲ ಮಾಡಿರ್ತಕ್ಕಂಥವ್ರು. ನಮ್ಮ ನಿಯಮಾವಳಿ ಪ್ರಕಾರ, ವಿತ್ತೀಯ ನಿಯಮಗಳ ಪ್ರಕಾರ ನಾವು ಇದ್ದೇವೆ. ಇವತ್ತು ಇಡೀ ಎಲ್ಲ ರಾಜ್ಯಗಳ ಅಂಕಿಅಂಶಗಳನ್ನು ಕೊಡ್ತಾ ಹೋದರೆ ಬಹಳ ಇದಾಗುತ್ತೆ. ಎಲ್ಲ ನಾನು ವಿಧಾನಸಭೆಯಲ್ಲಿ 2 ಗಂಟೆ 20 ನಿಮಿಷಗಳ ಕಾಲ ಸುದೀರ್ಘವಾದ ಭಾಷಣ ಮಾಡಿ ಪ್ರತಿಯೊಂದು ರಾಜ್ಯದಲ್ಲಿ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ, ಎಷ್ಟೆಷ್ಟು ಅನ್ನೋದನ್ನು ಅಂಕಿಅಂಶಗಳ ಪ್ರಕಾರ ಹೇಳಿದ್ದೇನೆ. ಇವತ್ತು ನಮ್ಮ ಸರ್ಕಾರ ಯಾವುದೇ ಕಾರಣದಿಂದ ಸಾಲದ ಹೊರೆಯನ್ನು ಹೊರಿಸಿಲ್ಲ. ಎಲ್ಲ ರಾಜ್ಯದಲ್ಲೂ ಏನು ಸಾಲ ಮಾಡಿದ್ದಾರೆ ಅದರ ಮಿತಿಯೊಳಗೆ, ನಮ್ಮದು ಸಾಲದ ಮಿತಿಯೊಳಗೆ ನಾವಿದ್ದೀವಿ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಪ್ರಕಾರ ನಾವಿದ್ದೀವಿ. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಡಿಸಿಪ್ಲಿನ್ ಹಣಕಾಸಿನ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿಲ್ಲ. ಬೇಕಾದರೆ ಚರ್ಚೆಗೆ ಬರಲಿ, ಅವರು ಯಾರೇ ವಿರೋಧಿ ಪಕ್ಷದ ನಾಯಕರಾಗಲಿ ಯಾರೇ ಆಗಲಿ ಚರ್ಚೆಗೆ ಬರಲಿ, ನಾನು ಸಮರ್ಥ ಇದ್ದೇನೆ. ಅವರಿಗೆ ಉತ್ತರ ಕೊಡಲಿಕ್ಕೆ ಅವರು ಚರ್ಚೆಗೆ ಬೇಕಾದ್ರೆ ಬರಬಹುದು. ನಾವು ಈ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಿಟ್ಟಿಲ್ಲ ಅಂತಕ್ಕಂಥದ್ದ ವಾದವನ್ನು ನಾನು ಈ ಸಂದರ್ಭದಲ್ಲಿ ಮಂಡನೆ ಮಾಡ್ತಾ, ಇವತ್ತು ನಾನು ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳ್ತೇನೆ. ಇವರು ಗ್ಯಾರಂಟಿಯನ್ನು ಕೊಟ್ಟಿರೋದ್ರಿಂದ ದೇಶದ ಆರ್ಥಿಕ ಕೆಲಸಗಳು ನಿಂತೋಗಿದ್ದಾವೆ, ಆರ್ಥಿಕ ಅಸಿಸ್ತಾಗಿದೆ, ಹಂಗೆ ಹಿಂಗೆ ಅಂತೇಳಿ ಭಾಷಣ ಮಾಡ್ತಾರಲ್ಲ, ಇವ್ರಿಗೇನಾದರೂ ಸ್ವಲ್ಪ ಒಂದು ರಾಜಕೀಯದ ಇದಿದ್ರೆ, ಇವರಿಗೆ ಒಂದು ಪಕ್ಷ ತಾಕತ್ತಿದ್ರೆ, ತಾಕತ್ತು ಅನ್ನೋ ಪದನೇ ನಾನು ಉಪಯೋಗ ಮಾಡ್ತೇನೆ, ಇವರಿಗೆ ತಾಕತ್ತಿದ್ರೆ ಇವರು ಗ್ಯಾರಂಟಿಯನ್ನು ನಿಲ್ಲಿಸಿ ಅನ್ನೋ ಸ್ಲೋಗನ್ನ ಇವರು ಹೊಂಡಿಸ್ಲಿ. ಇಂಡೈರೆಕ್ಟ್ ಆಗಿ ಗ್ಯಾರಂಟಿಯಿಂದ ಅನ್ನೋ ಪದನ ಯಾಕೆ ಉಪಯೋಗಿಸಿ ಆ ಗ್ಯಾರಂಟಿ ತಗೊಳ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಜನಕ್ಕೆ ಯಾಕೆ ಅವಮರ್ಯಾದೆ ಮಾಡ್ತಾ ಇದ್ದೀರಿ? ನೀವು ನಾಚಿಕೆ ಆಗಲ್ವಾ ನಿಮಗೆ? ಯಾತಕ್ಕೋಸ್ಕರ ಅವರಿಗೆ ಅವಮರ್ಯಾದೆ ಮಾಡ್ತಾ ಇದ್ದೀರಿ? ನಿಮಗೆ ತಾಕತ್ತೇ ಇದ್ರೆ ನೀವು ಹೇಳಿ, ಧೈರ್ಯವಾಗಿ ಹೇಳಿ, ನೇರವಾಗಿ ಹೇಳಿ ನೋಡೋಣ. ಈ ರಾಜ್ಯದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಈ ಗ್ಯಾರಂಟಿ ಯೋಜನೆ ಸರಿಯಿಲ್ಲ, ನೀವು ಅಸಂಬದ್ಧವಾಗಿದೆ, ಇದರಿಂದ ಈ ದೇಶ ದಿವಾಳಿ ಆಗುತ್ತೆ, ಮತ್ತೊಂದಾಗುತ್ತೆ. ಆದ್ರಿಂದ ನೀವು ಗ್ಯಾರಂಟಿಯನ್ನು ನಿಲ್ಲಿಸಿ ಅಂತ ಹೇಳಿ ಧೈರ್ಯವಾಗಿ ನಿಮಗೆ ದಮ್ಮಿದ್ರೆ ನೀವು ಉಪಯೋಗ ಮಾಡಿ ಹೇಳಿ, ನಿಲ್ಲಿಸಿ, ಆ ಗ್ಯಾರಂಟಿಯನ್ನು ನಿಲ್ಲಿಸಿ ಅಂತಕ್ಕಂಥ ಪದವನ್ನು ನೀವು ಹೇಳಿ, ಆಗ ನೋಡೋಣ. ಅದನ್ನು ಬಿಟ್ಟು ಇಂಡೈರೆಕ್ಟ್ ಆಗಿ ಇದರಿಂದ ಈ ದೇಶ ಏನೋ ಆಗೋಗೈತೆ ಈ ರಾಜ್ಯ ಅಂತಕ್ಕಂಥ ಪದವನ್ನು ಯಾಕೆ ಉಪಯೋಗಿಸ್ತೀರಿ? ಏನಾಗಿದೆ? ಬನ್ನಿ ಚರ್ಚೆಗೆ. ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಉತ್ತರ ಕೊಡಲಿಲ್ಲ. ಮುಖ್ಯಮಂತ್ರಿಗಳು 5.5 ಗಂಟೆ ಕಾಲ ಸುದೀರ್ಘವಾದ ಉತ್ತರ ಕೊಟ್ಟರು. ಏನಾಗಿದೆ ಈ ರಾಜ್ಯದಲ್ಲಿ? ಎಲ್ಲವೂ ನಿಂತಿದೆ. ಯೋಜನೆಗಳು, ನೀರಾವರಿ ಯೋಜನೆಗಳು ನಿಂತೋದು ಅಂತಾರೆ. ನೀರಾವರಿ ಯೋಜನೆಗಳು ನಿಲ್ಲಕ್ಕೆ ಕಾರಣ ಯಾರು? ಮಹದಾಯಿ ಯೋಜನೆ ಇವತ್ತು ನಿಲ್ಲಕ್ಕೆ ಕಾರಣ ಯಾರು? ಅಪ್ಪರ್ ಭದ್ರಾ ನಿಲ್ಲಕ್ಕೆ ಕಾರಣ ಯಾರು? ಹಣಕಾಸು ಅಶಿಸ್ತು ಅಂತ ಹೇಳ್ತೀರಿ. ಹಣಕಾಸು ಆಯೋಗ ರಚನೆ ಮಾಡಿದ್ದ್ಯಾಕೆ? ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ದು ಇವತ್ತು 15ನೇ ಹಣಕಾಸು ಮುಕ್ತಾಯ ಆಗಿ 16ನೇ ಹಣಕಾಸಿಗೆ ಬಂದಿದೆ. ಇವತ್ತು ನ್ಯಾಯಬದ್ಧವಾಗಿ ಬರಬೇಕಾದಂತ 15,000 ಕೋಟಿ ಹಣವನ್ನ ನೀವು 15ನೇ ಹಣಕಾಸಿನಿಂದ ನಿಮಗೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ. ನಿಮಗೆ ಎಲ್ಲ ಯಾತಕ್ಕೆ ಹಣಕಾಸು ಆಯೋಗ ರಚನೆ ಮಾಡಿಟ್ಕೊಂಡಿರ್ತಕ್ಕಂಥದ್ದು? ಪ್ರತಿಯೊಂದು ರಾಜ್ಯದ ಹಣಕಾಸಿನ ಉಸ್ತುವಾರಿಯನ್ನು ನೋಡಿಕೊಂಡು ಯಾವ ರಾಜ್ಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಇರತಕ್ಕಂಥ ಒಂದು ಸಂಸ್ಥೆಗೆ ಅದು ರೆಕಮೆಂಡೇಶನ್ ಮಾಡಿದಂಥ 15,000 ಕೋಟಿ ಹಣ ಕೊಟ್ಟಿದ್ದೀರೇನ್ರಿ ನೀವು? ಕರ್ನಾಟಕ ದಿವಾಳಿ ಆಯ್ತು ಅಂತ ಹೇಳ್ತಿರಲ್ಲ, ನಿಮಗೆ ಗೌರವ ಇದೆಯಾ? ನಾಚಿಕೆ ಆಗಲ್ಲ ನಿಮಗೆ? ಇದನ್ನು ಹೇಳ್ಕೊಂಡು ಮೊದಲು ರಿಲೀಸ್ ಮಾಡಿ. ನಿಮ್ಮ MLAಗಳಿಗೂ ಹೆಚ್ಚಿನ ಗ್ರಾಂಟ್ ಕೊಡ್ತಾರೆ, ಎಲ್ಲರಿಗೂ ಗ್ರಾಂಟ್ ಕೊಡ್ತಾರೆ. ಮೊದಲು ಅದನ್ನು ರಿಲೀಸ್ ಮಾಡಿ. ನಿಮ್ಮದೇ ಸರ್ಕಾರ
ಅಪ್ಪರ್ ಭದ್ರಾ ಯೋಜನೆಗೆ 5,200 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ. ಬೊಮ್ಮಾಯಿ ಅವರು ಅನೌನ್ಸ್ ಮಾಡಿದ್ರು. ಇವತ್ತಿನವರೆಗೆ ರಿಲೀಸ್ ಮಾಡಕ್ಕೆ ನಿಮ್ಮ ಕೈಲಿ ಆಯಿತ್ಯಾ? ಇಂಥದ್ದು ಎಷ್ಟು ಸೆಂಟ್ರಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್ ಅಂತ ತಗತೀರಿ. ನಮಗೆ ಬೇಡ ಅಂದ್ರೂ ನಾವು ನಿಬಂಧನೆಗೆ ಒಳಪಟ್ಟು ನಾವು ಮಾಡಬೇಕಾಗತ್ತೆ ಈ ಒಕ್ಕೂಟ ವ್ಯವಸ್ಥೆನಲ್ಲಿ. ಆ ಒಕ್ಕೂಟ ವ್ಯವಸ್ಥೆನಲ್ಲಿ ತಗೊಂಡಿರ್ತಕ್ಕಂಥ ಸೆಂಟ್ರಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್ ಅಲ್ಲಿ JJM ಏನ್ ಮಾಡಿದ್ರಿ? ಕೊಟ್ಟಿದ್ದೀರಾ ನೀವು? ಮೆಟ್ರೋ ಕೊಟ್ಟಿದ್ದೀರಾ? ಎಷ್ಟು ಯೋಜನೆಗಳನ್ನು ನೀವು ತೆಗೆದುಕೊಂಡಿದ್ದೀರೋ? ನಮ್ಮನ್ನ ಈ ರಾಜ್ಯ ಏನಾದರೂ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಅನುಭವಿಸ್ತಾ ಇದ್ರೆ ನಿಮ್ಮ ಸೆಂಟರ್ಲಿ ಸ್ಪಾನ್ಸರ್ ಸ್ಕೀಮ್ಸ್ ನೀವು ಕಾಲಕ್ಕೆ ಹಣವನ್ನು ಬಿಡುಗಡೆ ಮಾಡೋದಿಲ್ಲ, ನಮ್ಮನ್ನು ಹಿಂಡ್ತೀರಿ. ಇವತ್ತು JJM 1ರಲ್ಲೇ ನಾವು 30,000 ಕೋಟಿ ಹಣ ಖರ್ಚು ಮಾಡಿದೀವಿ. ನೀವು 30,000 ಕೋಟಿ ಹಣ ಕೊಡಬೇಕು ನಮಗೆ ಸ್ಪಾನ್ಸರ್ 50-50 ಸ್ಪಾನ್ಸರ್ ಅಲ್ಲಿ.